ನಮಸ್ತೆ ಎಲ್ಲರಿಗೂ. ನಾನಿವತ್ತು ರಾಯರ ಆರಾಧನಾ ಮಹೋತ್ಸವ ಯಾವ ದಿನ ಬಂದಿದೆ, ರಾಯರ ಆರಾಧನಾ ಮಹೋತ್ಸವ ಯಾಕೆ ಮಾಡ್ತಾರೆ, ಆರಾಧನಾ ಮಹೋತ್ಸವ ಎಂದರೇನು, ಅದು ಯಾಕೆ ಆಚರಣೆ ಮಾಡಬೇಕು, ಆಮೇಲೆ ಯಾವ್ಯಾವ ದಿನ ನಾವು ಪೂಜೆ ಮಾಡಬೇಕು ಅಂತ, ಆಮೇಲೆ ಮಂತ್ರಾಲಯದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿರ್ತವೆ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋದಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಈಗ 355ನೇ ಆರಾಧನಾ ಮಹೋತ್ಸವ ಬರ್ತಿದೆ ರಾಯರದು. ಮೊದಲನೇದಾಗಿ ಆರಾಧನಾ ಮಹೋತ್ಸವ ಎಂದರೇನು ಅಂತ ನೋಡ್ಬಿಡೋಣ. ಫಸ್ಟ್ ಅದನ್ನು ತಿಳ್ಕೊಳ್ಬೇಕಲ್ವ ನಾವು, ಆಮೇಲೆ ಅದು ಯಾಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ಪುಣ್ಯ ದಿನವನ್ನು ಸ್ಮರಿಸುತ್ತಾ ಪ್ರತಿ ವರ್ಷ ಆಚರಿಸುವಂಥ ವಿಶೇಷ ಧಾರ್ಮಿಕ ಉತ್ಸವ ಆರಾಧನಾ ಮಹೋತ್ಸವ. ಅದಕ್ಕೆ ನಾವು ಆರಾಧನಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ಇದು ಎಲ್ಲಿ ನಡೆಯುತ್ತೆ? ಮಂತ್ರಾಲಯದ ಮಠದಲ್ಲಿ ನಡೆಯುತ್ತೆ. ಎಷ್ಟು ದಿನ ನಡೆಯುತ್ತೆ? 7 ದಿನಗಳ ಕಾಲ ಸಪ್ತಾಹ ಕಾರ್ಯಕ್ರಮಗಳಂತ 7 ದಿನ ರಾಯರಿಗೆ ಆರಾಧನಾ ಮಹೋತ್ಸವ ನಡೆಯುತ್ತೆ. ಆರಾಧನಾ ಮಹೋತ್ಸವಗಳಲ್ಲಿ ಏನೇನು ಮಾಡ್ತಾರೆ ರಾಯರಿಗೆ ಅಂದರೆ, ವಿಶೇಷ ಪೂಜೆ ಆಗಿರಬೇಕು, ಆಮೇಲೆ ಅಭಿಷೇಕ ಆಗಿರಬಹುದು, ಅಲಂಕಾರಗಳು, ಹೂವಿನ ಅಲಂಕಾರಗಳಾಗಿರ್ಬೋದು, ದಿನ ಒಂದೊಂದು ಅಲಂಕಾರ ರಾಯರಿಗೆ, ಮಂಗಳಾರತಿಗಳಾಗಿರ್ಬೋದು, ರಾಯರ ಸ್ತೋತ್ರ ಮಂತ್ರ ಪಠನೆಗಳಾಗಿರ್ಬೋದು, ನೈವೇದ್ಯಗಳು, ಪ್ರಸಾದಗಳು, ವಿವಿಧವಾದ ಪ್ರಸಾದಗಳು, ವಿವಿಧವಾದ ಉತ್ಸವಗಳು ಮತ್ತು ಸೇವೆಗಳು. ಯಾರ್ಯಾರು ಸೇವೆಗಳನ್ನು ಹರಕೆ ಹೊತ್ತಿರ್ತಾರೋ ಅವರೆಲ್ಲ ಉತ್ಸವಗಳು ಮತ್ತು ಸೇವೆಗಳನ್ನು ಮಾಡಿಸ್ತಾರೆ. ಎಲ್ಲಿ? ಮಂತ್ರಾಲಯದಲ್ಲಿ, ಮಠದಲ್ಲಿ. ಬೇರೆ ಎಲ್ಲ ಮಠಗಳಲ್ಲೂ ಮಾಡ್ತಾರೆ. ಇದು ಮಂತ್ರಾಲಯ ಮಠದಲ್ಲಿ 7 ದಿನಗಳ ಕಾಲ ಮಹೋತ್ಸವ ಏರ್ಪಾಟಾಗತ್ತೆ. ಈಗ ಯಾವ ದಿನದಿಂದ ಯಾವ ದಿನದವರೆಗೆ ಈ ಮಹೋತ್ಸವ ಆಚರಣೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ನೇದಾಗಿ 27 ಆಗಸ್ಟ್ ಗುರುವಾರದಿಂದನೇ ನಮಗೆ ಶುರುವಾಗುತ್ತೆ. 7 ದಿನಗಳ ಕಾಲ ನಾನು ಹೇಳ್ತಾ ಇದ್ದೀನಿ, 7 ದಿನಗಳ ಕಾಲ. ಅದರಲ್ಲಿ ಯಾವ ದಿನ ಮುಖ್ಯವಾದದ್ದು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. 27ನೇ ತಾರೀಕು ಆಗಸ್ಟ್ ಗುರುವಾರ ಸಪ್ತರಾತ್ರೋತ್ಸವ ಅಂತ ಆರಂಭ ಮಾಡ್ತಾರೆ. ಅವತ್ತೇನು ಮಾಡ್ತಾರೆ? ಧ್ವಜಾರೋಹಣ ಮಾಡ್ತಾರೆ. ಆಮೇಲೆ ವಿಶೇಷವಾದಂಥ ಕಾರ್ಯಕ್ರಮಗಳು ಅವತ್ತು ಅಲ್ಲಿ 6 ಮಠಾಧೀಶರಾಗಿರ್ತಾರೆ, ಗುರುಗಳಾಗಿರ್ತಾರೆ ಮಂತ್ರಾಲಯದಲ್ಲಿ. ಸುಬೀಂದ್ರ ತೀರ್ಥರಿದ್ದಾರಲ್ಲ, ಅವರಿಂದ ಧ್ವಜಾರೋಹಣವನ್ನು ಮಾಡಿಸಿ ಆ ಕಾರ್ಯಕ್ರಮ ಶುಭಾರಂಭ ಮಾಡ್ತಾರೆ. ಸಪ್ತಾರಾತ್ರೋತ್ಸವ ಆರಂಭವಂತ ಮಾಡ್ತಾರೆ ಅವತ್ತಿನ ದಿನ. 2ನೇ ದಿನ ಏನು ಮಾಡ್ತಾರೆ? 28 ಆಗಸ್ಟ್ ಶುಕ್ರವಾರ ವಿಶೇಷ ಉತ್ಸವಗಳಿರ್ತವೆ. ಅವರಿಗೆ ರಾಯರಿಗೆ ನೀವೆಲ್ಲ ಭಕ್ತಾದಿಗಳು ಮಾಡ್ಕೊಂಡಿರ್ತೀರಲ್ವ ಉತ್ಸವಗಳು, ಈ ಉತ್ಸವ ನೆರವೇರಿಸ್ಬೇಕು ನಾನು ಅಂತ. ಅದೆಲ್ಲ ಯಾರ್ಯಾರು ಏನಾರು ಅಂದ್ಕೊಂಡಿರ್ತಾರೋ ಅದೆಲ್ಲ ಉತ್ಸವಗಳು ನೆರವೇರುತ್ತೆ ಶುಕ್ರವಾರ. ಆಮೇಲೆ ಶನಿವಾರ 28ನೇ ತಾರೀಕು ಪೂರ್ವಾರಾಧನೆ ಅಂತ ಮಾಡ್ತಾರೆ. ಶನಿವಾರ ಆರಾಧನೆಗಳು ಶುರುವಾಗತ್ತೆ, ಪೂರ್ವಾರಾಧನೆ ಅಂತ ಮಾಡ್ತಾರೆ. ಆಮೇಲೆ 30ನೇ ತಾರೀಕು ಆಗಸ್ಟು ಮಧ್ಯಾರಾಧನೆ ಅಂತ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂತಹ ಆರಾಧನೆ. ಇದು ಯಾವುದೂ ನಾವು ಭಕ್ತಾದಿಗಳು ಮನೆಯಲ್ಲಿ ಮಾಡುವಂಥವ್ರು, ಮಠದಲ್ಲಿ ಮಾಡುವಂಥವ್ರು ಇದು ಯಾವುದೂ ಮಾಡಲಿಲ್ಲ ಅಂದರೆ ಮಧ್ಯಾರಾಧನೆ ತುಂಬ ಗ್ರ್ಯಾಂಡಾಗಿ ಅವತ್ತಿನ ದಿನವೇ ಪುಣ್ಯ ದಿನ ಅಂತ ನಾವು ಕರೆಯಲಾಗುತ್ತೆ. ಅದಕ್ಕೆ ವಿಶೇಷವಾದ ಮಹತ್ವ ಇದೆ ಮಧ್ಯಾರಾಧನೆಗೆ. ಅದು ಭಾನುವಾರ 30ನೇ ತಾರೀಕು ಬಂದಿದೆ ಆಗಸ್ಟ್, ಅವತ್ತು ಮಾಡಬಹುದು. ಉತ್ತರಾರಾಧನೆ 31ನೇ ತಾರೀಕು ಆಗಸ್ಟು ಸೋಮವಾರ ಬಂದಿದೆ. ಅದಾದಮೇಲೆ 1ನೇ ತಾರೀಕು ಸೆಪ್ಟೆಂಬರು ವಿಶೇಷ ಉತ್ಸವಗಳಿರ್ತವೆ. ಯಾರಾದರೂ ಉತ್ಸವಗಳು ಆ ಥರ ಇರ್ತಲ್ಲ, ತೆಪ್ಪೋತ್ಸವ ಆ ಥರ, ದೀಪೋತ್ಸವ ಆ ಥರ ಮಾಡ್ತಾರಲ್ಲ, 1ನೇ ತಾರೀಕಿದೆ. 2ನೇ ತಾರೀಕು ಸಮರ್ಪಣೋತ್ಸವ ಅಂತ ಮಾಡ್ತಾರೆ. ಈ 7 ದಿನಗಳ ಕಾಲ ಉತ್ಸವಗಳು ಅಲ್ಲಿ ಆಚರಣೆ ಮಾಡಲಾಗತ್ತೆ. ಅದರಲ್ಲಿ ಮಧ್ಯಾರಾಧನೆ ಮಾತ್ರ ಬಹು ಮುಖ್ಯವಾದದ್ದು. ನೀವು ಮನೆಯಲ್ಲಿ ಮಾಡುವಂಥವರು ಮಧ್ಯಾರಾಧನೆ ನೀವು ಶಕ್ತ್ಯಾನುಸಾರ 3 ದಿನನೂ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಮಾಡ್ತೀನಿ ಅನ್ನೋರು ಪೂಜೆ ಮಾಡ್ಬೋದು. ಆದರೆ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋರು 1 ದಿನ ಹೇಳಿ ಅಂತ ಹೇಳೋದಾದರೆ ಮಧ್ಯಾರಾಧನೆ
ಮಾಡಬಹುದು. ನಾನು ಮಧ್ಯಾರಾಧನೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ. ಮಾಮೂಲಿ ಪೂರ್ವಾರಾಧನೆ ಹೊತ್ತಾದ್ರೆ ಮಾಮೂಲಿ ಪೂಜೆಯನ್ನು ಮಾಡ್ತೀನಿ. ಮಧ್ಯಾರಾಧನೆ ಮಾತ್ರ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಯಾರಿಗಾದರೂ ಏನಾದರೂ ಕೊಡೋದಂಥದ್ದು, ಆಮೇಲೆ ಸ್ತೋತ್ರಗಳು ಹೇಳುವಂಥದ್ದು, ಪೂಜೆಗಳನ್ನು ಮಾಡುವಂಥದ್ದು, ಮಂತ್ರಗಳನ್ನು ಹೇಳುವಂಥದ್ದು, ವಿಶೇಷವಾದ ಹೂವಿನ ಅಲಂಕಾರ ಮಾಡುವಂಥದ್ದು, ರಾಯರಿಗೆ ನಮ್ಮ ಮನಸ ಇಚ್ಛೆ ಧೂಪಗಳನ್ನು ಹಾಕುವಂಥದ್ದು, ಯಥೇಚ್ಛವಾಗಿ ನೈವೇದ್ಯಗಳನ್ನು ಇಡುವಂಥದ್ದು, ಅವ್ರಿಗೇನು ಇಷ್ಟ ಏನಿಷ್ಟ ಎಲ್ಲ ತಿಳ್ಕೊಂಬಿಟ್ಟು ಅದನ್ನು ನೈವೇದ್ಯವಾಗಿ ಇಡುವಂಥದ್ದು ಮಧ್ಯಾರಾಧನೆಯ ದಿನ, ಭಾನುವಾರದ ದಿನ ನೀವು ಮಾಡಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ರಾಹುಕಾಲ ಬಿಟ್ಟು ಯಾವುದಾದ್ರೂ ಪೂಜೆನ ಅವತ್ತಿನ ಇಡೀ ದಿನವೂ ಪೂಜೆನೇ ಇರುತ್ತೆ. ಮಠಗಳಲ್ಲಿ, ಮಂತ್ರಾಲಯದ ಮಠಗಳಲ್ಲಿ ಪೂಜೆಗಳು ನೆರವೇರುತ್ತಿರುತ್ತೆ 7 ದಿನಗಳ ಕಾಲ. ಈ ಥರ ನೀವು ಮನೆಯಲ್ಲಿ ಮಾಡೋದಾದರೆ ಇದಾಗಿತ್ತು. ಆರಾಧನಾ ಮಹೋತ್ಸವ ಅಂದ್ರೇನು, ಅವು ಎಷ್ಟು ದಿನ ಮಾಡ್ತಾರೆ, ಆವತ್ತಿನ ದಿನ ಏನೇನು ಉತ್ಸವಗಳಾಗ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಮಾಡೋದಾದರೆ ಮಧ್ಯಾರಾಧನೆ ದಿನ ಪೂಜೆಯನ್ನು ಮಾಡಬಹುದು. ಇದಾಗಿತ್ತು ರಾಯರ ಆರಾಧನೆ 355ನೇ ಆರಾಧನಾ ಮಹೋತ್ಸವದ ಬಗ್ಗೆ ವಿಡಿಯೋ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ರಾಯರ ಬಗ್ಗೆ ಆಗಿರಲಿ, ಅವರ ಆರಾಧನಾ ಮಹೋತ್ಸವದ ಬಗ್ಗೆ ಆಗಿರಲಿ, ಅವ್ರ ಬಗ್ಗೆ ವಿಡಿಯೋ ಆಗಲಿ ಮಾಡ್ತಾ ಬರ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ರಾಯರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಒಳ್ಳೇದು ಮಾಡಿ. ರಾಯರಿದ್ದಾರೆ.